ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಹೊನ್ನಂಗರ್, ಆಯುರ್ವೇದ ತಜ್ಞೆ, ಸ್ಕಿನ್ ಹೇರ್ ಎಕ್ಸ್ಪರ್ಟ್ ಮತ್ತು ಲೋಟಸ್ ಆಯುರ್ಕೇರ್ ಆಯುರ್ವೇದ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋದು. ಇವತ್ತು ಸಮ್ಮರ್ ಸ್ಕಿನ್ ಕೇರ್ ಫಾರ್ ಚಿಲ್ಡ್ರನ್ ಬಗ್ಗೆ ಮಾತಾಡೋಣ. ಈ ಮಕ್ಕಳಲ್ಲಿ ಒಂದು ನಾಲೆಜ್ ಕಮ್ಮಿ ಇರುತ್ತೆ. ಸೊ ಸಮ್ಮರಲ್ಲಿ ತುಂಬ ಅವ್ರಿಗೆ ಬಾಧೆಗಳು ಜಾಸ್ತಿ ಆಗುತ್ತೆ. ಬೆವರು ಸಾಲೆ ಆಗಿರ್ಬೋದು, ಈಚಿಂಗು, ಸನ್ಬರ್ನ್ಸು ಇದೆಲ್ಲ ಆಗುತ್ತೆ. ಇದನ್ನು ಹೇಗೆ ಆಯುರ್ವೇದ ಪ್ರಕಾರ ನಾವು ತಡೆಗಟ್ಬೋದು ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ. ಒಂದು 6 to 7 ಪಾಯಿಂಟ್ಸ್ ಹೇಳ್ತೀನಿ. ಅದನ್ನು ಅಷ್ಟು ಫಾಲೋ ಮಾಡಿದ್ರೆ ಸಾಕು, ಈ ಸಮ್ಮರ್ನ ನಾವು ಆರಾಮಾಗಿ ಕಳಿಬೋದು. ಫಸ್ಟ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್, ಸ್ಟೇ ಹೈಡ್ರೇಟೆಡ್. ಈ ಮಕ್ಕಳು ಒಂದು ಲೇಜಿ, ಆಟ ಆಡೋದ್ರಲ್ಲಿ ಎಷ್ಟು ಟೈಮ್ ತಗೋತಾರೆ, ಅದರಲ್ಲಿ ಊಟ ಮತ್ತು ನೀರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅವರು. ಅದಕ್ಕೆ ನಾವು ಅವ್ರಿಗೆ ಕುಡಿಸ್ತಾ ಇರಬೇಕು ನೀರನ್ನು. ಅವರಿಗೆ ಯಾಕೆ ನೀರು ಇಂಪಾರ್ಟೆಂಟು, ಅದರಿಂದ ಏನಾಗುತ್ತೆ ಅಂತಾರ ಇಂಪಾರ್ಟೆಂಟನ್ನ ಹೇಳ್ತಾ ನಾವು ಅವ್ರಿಗೆ ನೀರು ಕುಡಿಸ್ಬೇಕು. ನೀರಲ್ದೇ ಏನು ಕುಡಿಸ್ಬೋದು, ಕೊಕೊನಟ್ ವಾಟರ್ ಕುಡಿಸ್ಬೋದು, ಹರ್ಬಲ್ ಟೀಸ್ ಅಥವಾ ಡಿಕಾಕ್ಷನ್ ಥರ ಕುಡಿಸ್ಬೋದು. ಅದು ಬಿಟ್ಟರೆ ನಮ್ಮ ಈ ವಾಟರ್ ಮೆಲಾನು ಜ್ಯೂಸು ಆ ಥರ ಡೈಲ್ಯೂಟ್ ಮಾಡಿದಂಥ ವಾಟರ್ ಜ್ಯೂಸ್ಗಳನ್ನು ನಾವು ಕುಡಿಸ್ಬೋದು. ಇದರಿಂದ ಈ ಬೆವರುಗಳು ಮತ್ತು ಡಿಹೈಡ್ರೇಷನ್ ಅದು ಕಮ್ಮಿ ಆಗುತ್ತೆ, ವಾಟರ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ, ಸುಸ್ತಾಗೋದಿಲ್ಲ ಮಕ್ಕಳಲ್ಲಿ. ಓಕೆ, ಅದು ಬಿಟ್ಟು ಕೂಲಿಂಗ್ ಫುಡ್ಸ್ ಅಂದ್ರೇನು? ಈ ಆಯುರ್ವೇದದಲ್ಲಿ ನಾವು ಹೇಳ್ತೀವಿ, ಬೇಸಿಗೆಯಲ್ಲಿ ಈ ಪಿತ್ತ ಅನ್ನೋದು ಜಾಸ್ತಿ ಆಗುತ್ತೆ, ಅದಕ್ಕೆ ನಮ್ಮ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಅದನ್ನು ಪ್ಯಾಸಿಫೈ ಮಾಡಲಿಕ್ಕೆ ಅಥವಾ ಕಮ್ಮಿ ಮಾಡಲಿಕ್ಕೆ ಪಿತ್ತಹರ ಆಹಾರಗಳನ್ನು ನಾವು ಉಪಯೋಗಿಸ್ಬೇಕು. ಲೈಕ್ ಫ್ರೂಟ್ಸ್, ವೆಜಿಟೇಬಲ್ಸ್ ವಿಚ್ ಆರ್ ಕೂಲೆಂಟ್, ಪ್ಲಸ್ ಈ ಮೆಲಾನ್ ಆಗಿರ್ಬೋದು, ಮೆಲಾನ್ಗಳು ಎಷ್ಟು, ವಾಟರ್ ಮೆಲಾನ್, ಮಸ್ಕ್ ಮೆಲಾನ್ ಆತ, ಮತ್ತು ಮಿಂಟು, ಕುಕ್ಕುಂಬರು, ಇವುಗಳನ್ನ ಜಾಸ್ತಿ ನಾವು ಆಹಾರದಲ್ಲಿ ಅಳವಡಿಸ್ಬೇಕು. ಈ ಪಿತ್ತ ಜಾಸ್ತಿ ಆಗುವಂಥ ಆಹಾರನ ಕೊಡಬಾರ್ದು. ಲೈಕ್ ಫ್ರೈಡ್ ಫುಡ್ಸ್ ಆಗಿರ್ಬೋದು, ಅತಿಯಾದ ಸ್ಪೈಸಿ ಆಗಿರ್ಬೋದು, ಅತಿಯಾದ ಸಾಲ್ಟಿ ಫುಡ್ಸು, ಈ ಕುರ್ಕುರೆ ಆ ಥರ ಎಲ್ಲ ಬರುತ್ತಲ್ಲ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಇದರಿಂದ ಪಿತ್ತ ಜಾಸ್ತಿ ಆಗಿ ಬಾಡಿ ಹೀಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ರೀತಿ ಫುಡ್ಗಳನ್ನು ಅವಾಯ್ಡ್ ಮಾಡಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋ ಆಹಾರಗಳನ್ನು ಜಾಸ್ತಿ ತಗೊಳ್ಳೋಕ್ಕೆ ಎನ್ಕರೇಜ್ ಮಾಡಬೇಕು. ಇದು ಬಿಟ್ಟು ನನ್ನ ಫೇವ್ರೆಟ್ ಟಾಪಿಕ್ ಅಭ್ಯಂಗ ಅಥವಾ ಆಯಿಲ್ ಮಸಾಜ್. ಇದು ಹುಟ್ಟಿದಾಗಿಂದ ಮಕ್ಕಳು ಬಾಲ್ಯಾವಸ್ಥೆ 16 ವರ್ಷ ಅಥವಾ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಯೂಶ್ವಲಿ ನನ್ನ ಪೇಷಂಟ್ಸಿಗೆ ಹೇಳ್ತಾ ಇರ್ತೀನಿ, ಅಭ್ಯಂಗ ಮಾಡಿಸಿ, ಎಷ್ಟಾಗುತ್ತೆ ಅಷ್ಟು ರೆಗ್ಯುಲರಾಗಿ ಮಾಡಿಸಿ ಅಂತ. ಸಮ್ಮರಲ್ಲಿ ನಾವು ಪಿತ್ತಹರ ಅಂದರೆ ಪಿತ್ತನ ಕಮ್ಮಿ ಮಾಡುವಂಥ ಆಯಿಲ್ಗಳನ್ನು ನಾವು ಅಭ್ಯಂಗಕ್ಕೆ ಉಪಯೋಗಿಸ್ಬೇಕು. ಅಂದರೆ ಎಣ್ಣೆ ಹಚ್ಚೋದಕ್ಕೆ ಕ್ಷೀರಬಲ ಆಗಿರ್ಬೋದು, ಎಷ್ಟಿ ಮಧು ಆಗಿರ್ಬೋದು, ಅಥವಾ ಕೋಕೋನಟ್ ಆಗಿರ್ಬೋದು, ಕೋಕೋನಟ್ ಆಯಿಲ್, ಇವೆಲ್ಲನೂ ತಗೊಂಡು ನಮ್ಮ ಸ್ವಲ್ಪ ವಾರ್ಮ್ ಮಾಡಿದ್ರೆ ಒಳ್ಳೆಯದು. ಮಾಡಲಿಲ್ಲ ಅಂದ್ರೂ ಈ ಬೇಸಿಗೆಯಲ್ಲಿ ನಡೆಯುತ್ತೆ. ಸ್ನಾನಕ್ಕಿಂತ ಮುಂಚೆ ಮೈಯೆಲ್ಲ ಹಚ್ಚಿ ಸ್ವಲ್ಪ ಒಂದು 5 ನಿಮಿಷ ಮಸಾಜ್ ಮಾಡಿ ನಮಗೆ ವಾರ್ಮ್ ವಾಟರಿಂದ ಸ್ನಾನ ಕೊಟ್ಟರೆ ಸಾಕು. ಅಷ್ಟೇ ಸುಸ್ತು ಹೋಗುತ್ತೆ, ಒಂಥರ ಪ್ರೊಟೆಕ್ಟಿವ್ ಲೇಯರ್ ಆಗುತ್ತೆ, ಡ್ರೈನೆಸ್ ಆಗೋದಿಲ್ಲ, ಮತ್ತು ಸುಸ್ತನ್ನು ಕಮ್ಮಿ ಮಾಡುತ್ತೆ, ಸ್ಕಿನ್ ಹೆಲ್ತ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟು, ಈ ಸನ್ ಎಕ್ಸ್ಪೋಜರ್ನ ಆದಷ್ಟು ಅವಾಯ್ಡ್ ಮಾಡಿ. ಸ್ಪೆಷಲಿ ಪೀಕ್ ಅವರ್ಸ್ 10 o'clock to 4 o'clock ಸಿಕ್ಕಾಬಟ್ಟೆ ಜಾಸ್ತಿ ಟೆಂಪ್ರೇಚರ್ ಆಗ್ತಿದೆ. ಈ ಟೈಮಲ್ಲಿ ಹೊರಗೆ ಹೋಗೋದನ್ನು ಮಕ್ಕಳಲ್ಲಿ ಅಥವಾ ಹೊರಗಡೆ ಆಟ ಆಡ್ತಾರೆ ಗ್ರೌಂಡಲ್ಲಿ, ಓಪನ್ ಸ್ಪೇಸಲ್ಲಿ, ಅದನ್ನು ನಾವು ಅವಾಯ್ಡ್ ಮಾಡಿ. ಬಿಫೋರ್ 10 o'clock ಈಸ್ ಫೈನ್ ಅಥವಾ ಆಫ್ಟರ್ 4 o'clock ಈಸ್ ಫೈನ್ ಅಂತ ನಾವು ಹೇಳ್ಬೋದು. ಆ ಟೈಮಲ್ಲಿ ನಾವು ಮನೇಲಿರಿಸಿ ಅಥವಾ ಅವಶ್ಯಕತೆ ಇದೆ ಹೋಗಲೇಬೇಕು ಅಂದಾಗ ಫುಲ್ ಸ್ಲೀವ್ಸು, ಸ್ವಲ್ಪ ನೆಕ್ ಕವರ್ ಆಗುವಂಗೆ ಫುಲ್ ಪ್ಯಾಂಟ್ಸು, ಈ ಥರದ್ದನ್ನು ನಾವು ಹಾಕಿ ಕಳಿಸ್ಬೇಕು. ಮತ್ತು ಈ ಮನೇಲಿರೋಕ್ಕೆ ಎನ್ಕರೇಜ್ ಮಾಡುವಂಥ ಆಟಗಳು, ಆರ್ಟ್ಸು, ಕ್ರಾಫ್ಟ್ಸು, ಪೇಂಟಿಂಗ್ಸು, ಗೇಮ್ಸು, ರೀಡಿಂಗ್ಸು, ಏನೋ ಇಂಟ್ರೆಸ್ಟಿಂಗ್ ಆಗಿ ಅವ್ರನ್ನ ಮನೇಲಿ ಇಟ್ಕೊಳ್ಳೋಂಗೆ ಮಾಡಬೇಕು. ನೆಕ್ಸ್ಟು ಸನ್ ಪ್ರೊಟೆಕ್ಷನ್ಗೆ ಏನು ಬಳಸ್ಬೋದು, ಮಕ್ಕಳಲ್ವಾ, ಅದಕ್ಕೆ ತುಂಬ ಸೇಫ್ ಆಗಿರೋದನ್ನ ಬಳಸಬೇಕು. ಈ ಆಯುರ್ವೇದಿಕ್ಕಲ್ಲಿ ನಮ್ಮಲ್ಲಿ ಕೊಕೊನಟ್ ಆಯಿಲು, ಶಿಯಾ ಬಟರು ಮತ್ತು ಜಿಂಕ್ ಆಕ್ಸೈಡ್, ಇಟ್ ಶುಡ್ ಬಿ ಕಾಲ್ಡ್ ಆಸ್ ಅ ಸೇಫೆಸ್ಟ್ ಸನ್ ಪ್ರೊಟೆಕ್ಷನ್. ಇದರಿಂದ ಮಾಡಿರೋ ಸನ್ಸ್ಕ್ರೀನ್ಗಳನ್ನು ನಾವು ಮಕ್ಕಳಲ್ಲಿ ಬಳಸಬಹುದು ಬಿಫೋರ್ ಗೋಯಿಂಗ್ ಟು ಸನ್ ಎಕ್ಸ್ಪೋಜರ್. ಒಂದು 15 ನಿಮಿಷದಿಂದ 30 ನಿಮಿಷದ ಮುಂಚೆ ನಾವು ಹಚ್ಚಿದ್ರೆ ಸಾಕು. ಸ್ಪೆಷಲಿ ಎಕ್ಸ್ಪೋಜ್ಡ್ ಪಾರ್ಟ್, ಹ್ಯಾಂಡ್ಸು, ಲೆಗ್ಸು ಮತ್ತು ಫೇಸ್ ಆ್ಯಂಡ್ ನೆಕ್, ಈ ಪಾರ್ಟಿಗೆ ಹಚ್ಚಿಬಿಟ್ಟು ಅವರಿಗೆ ಏನೋ ಗೇಮ್ಸ್ ಇದೆ ಅಥವಾ ಅನ್ಅವಾಯ್ಡಬಲ್ ಟ್ರಿಪ್ ಇದೆ ಅಂತಂದರೆ ಡೆಫಿನೆಟ್ಲಿ ಇದನ್ನು ಉಪಯೋಗಿಸ್ಬಿಟ್ಟು ನಾವು ಕಳಿಸ್ಬೋದು. ಇದರಿಂದ ಸನ್ಬರ್ನ್, ಸನ್ ಟ್ಯಾನ್ ಮತ್ತು ಬೇಗ ಸಣ್ಣ ಮಕ್ಕಳಲ್ಲಿ ರ್ಯಾಷಸ್ ಬರುತ್ತೆ ಈ ಬೆವರಿಂದ, ಅದನ್ನೆಲ್ಲ ತಡೆಗಟ್ಟಬಹುದು. ನೆಕ್ಸ್ಟ್ 6th ಪಾಯಿಂಟು, ಪ್ರಾಪರ್ ಸ್ಲೀಪ್. ಈ ನಿದ್ದೆ ಅನ್ನೋದು ಈ ಬೇಸಿಗೆಯಲ್ಲಿ ತುಂಬ ಇಂಪಾರ್ಟೆಂಟು. ನಮ್ಮ ಆಯುರ್ವೇದದ ಋತುಚರಿ ಮತ್ತು ದಿನಚರಿ ಅಂತ ಕೇಳಿರ್ಬೋದು ನೀವು. ಋತುಚರಿಯಲ್ಲಿ ಸೀಸನ್ ವೈಸು ನಾವು ಕೆಲವೊಂದನ್ನು ಫಾಲೋ ಮಾಡಬೇಕು, ನಮ್ಮ ದೇಹಗಳನ್ನು, ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ. ಈ ಸಮ್ಮರಲ್ಲಿ ಮಾತ್ರ ನಮ್ಮ ಇಡೀ 12 monthsಲ್ಲಿ ಸಮ್ಮರಲ್ಲಿ ಮಾತ್ರ ಮಧ್ಯಾಹ್ನ ಮಲ್ಗೋಕೆ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಇರುತ್ತೆ.
ಎನ್ವಿರಾನ್ಮೆಂಟ್ ಉಷ್ಣಾಂಶ ಜಾಸ್ತಿ ಇರುತ್ತೆ, ಅದು ನಮ್ಮ ದೇಹಕ್ಕೆ ಬಾಧೆ ಮಾಡುತ್ತೆ. ಅದನ್ನು ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರ ಮಧ್ಯಾಹ್ನ ಏಪ್ರಿಲ್ ಮತ್ತು ಮೇ ಮಂತಲ್ಲಿ ಸ್ಪೆಷಲಿ ಮಲ್ಗಕ್ಕೆ ಹೇಳಿದ್ದಾರೆ. ಬಾಕಿ ಯಾವ ಮಂತಲ್ಲೂ ಮಲಗೋದು ಬೇಡ ಅಂತ ಹೇಳಿದ್ದಾರೆ, ಅದರಿಂದ ಆರೋಗ್ಯ ಹಾಳಾಗುತ್ತೆ. ಬಟ್ ಸಮರಲ್ಲಿ ಮಲಗಿದ್ರೆ ಅಥವಾ ರೆಸ್ಟ್ ತಗೊಂಡ್ರೆ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ ಅಂತ. ಓಕೆ, ಇದು ಸ್ಪೆಷಲಿ ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಇದು ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 2 hours ಮ್ಯಾಕ್ಸಿಮಮ್ ಮಲಗ್ಬೋದು, ಅಥವಾ ಹಾಫ್ ಆನ್ ಅವರ್ ಟು 1 hour ಕೂಡ ನಾವು ರೆಸ್ಟ್ ತಗೋಬಹುದು. ಇದಾದಮೇಲೆ ಮೇಂಟೈನ್ ರೂಟೀನ್. ಈ ಮಕ್ಕಳಲ್ಲಿ ಕೆಲವೊಂದು ದಿವಸ ಬೇಗ ಹೇಳ್ತಾರೆ, ಈಗ ರಜೆ ಅಲ್ವಾ ಹೇಳೋದಿಲ್ಲ, ಅದಕ್ಕೆ ಅವರಿಗೆ ಇದರ ಇಂಪಾರ್ಟೆನ್ಸ್ ಹೇಳಿಬಿಟ್ಟು ಒಂದು ರೂಟೀನ್ ಮೇಂಟೈನ್ ಮಾಡಬೇಕು. ಎದ್ದೇಳೋದು, ಸ್ನಾನ ಮಾಡೋದು, ಅಥವಾ ಈ ಥರ ಫುಡ್ಗಳನ್ನು ತಿನ್ನೋದು, ಇಷ್ಟು ನೀರು ಕುಡಿಯೋದು, ಈ ಹಣ್ಣುಗಳನ್ನು ತಿನ್ನೋದು, ಈ ಥರ ಅವರಿಗೆ ಪ್ರಾಪರ್ ನಾಲೆಜ್ ಕೊಟ್ಟು ನಿದ್ದೆ ಮಾಡೋದು, ರೆಸ್ಟ್. ಸೊ ಪ್ರಾಪರ್ ರೆಸ್ಟು, ನೆಕ್ಸ್ಟ್ ಪ್ರಾಪರ್ ಹೈಡ್ರೇಟಿಂಗ್ ಫುಡ್ಸು, ಪ್ರಾಪರ್ ನರಿಷಿಂಗ್ ಫುಡ್ಸು, ಆಮೇಲೆ ಅದ್ರ ಜೊತೆಗೆ ಪ್ರಾಪರ್ ಸ್ಕಿನ್ ಕೇರ್. ಇಷ್ಟನ್ನು 4 ಪಾಯಿಂಟನ್ನು ನಾವು ಅವ್ರಿಗೆ ಹೇಳಿಕೊಟ್ಟು ಅವ್ರ ಜೊತೆಗೆ ರೂಟೀನಾಗಿ ಮೇಂಟೈನ್ ಮಾಡಿದ್ರೆ ನಮ್ಮ ಈ ಸಮ್ಮರ್ನ, ಈ ಧಗೆ ಬಿಸಿಲಿರೋ ಸಮ್ಮರನ್ನು ನಮ್ಮ ಮಕ್ಕಳ ಚರ್ಮದ ಆರೋಗ್ಯ ಮತ್ತು ಅವರ ಇಡೀ ಹೆಲ್ತ್ ಆರೋಗ್ಯನೂ ನಾವು ಕಂಫರ್ಟೇಬಲ್ ಆಗಿ ಹೆಲ್ದಿಯಾಗಿ ಕಳಿಬೋದು. ವೀಕ್ಷಕರೇ, ಇವನ್ನೆಲ್ಲನೂ ಅಳವಡಿಸ್ಕೊಳ್ಳಿ, ಆರಾಮಾಗಿ ನಿಮ್ಮ ಸಮ್ಮರ್ನ ಕಳೀರಿ, ನೀವು ಎಂಜಾಯ್ ಮಾಡಿ. ಇಷ್ಟು ಹೇಳಿ ನನ್ನ ಟಾಪಿಕ್ನ ಮುಗಿಸ್ತೀನಿ. ನಮಸ್ಕಾರ.